ನಮಸ್ಕಾರ ಎಲ್ರಿಗೂ. ನಾನಿವತ್ತು ತೇಜಸ್ವಿರವರ ಕರ್ವಾಲೋ ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಇದು ಮೊದಲನೇ ಓದು. ನಾನು ಓದ್ತಾ ಇರೋದು ತೇಜಸ್ವಿಯವರ ಮೊದಲನೇ ಕೃತಿ. ಈ ಹಿಂದೆ ಒಂದ್ಸಾರಿ ಜುಗಾರಿ ಕ್ರಾಸ್ ಅರ್ಧ ಮಾತ್ರ ಓದಿದೆ, ಮತ್ತೆ ಓದಕ್ಕಾಗಿರ್ಲಿಲ್ಲ. ಈ ಕೃತಿಯ ಮೊದಲ ಒಂದಷ್ಟು ಪುಟಗಳು ನನಗೆ ತುಂಬಾ ಆಪ್ತ ಅನಿಸ್ತು. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿ, ಅಲ್ಲಿನ ವಾತಾವರಣ ಇಲ್ಲಿನ ಮಲೆನಾಡಿನ ವಾತಾವರಣದಂತೆ ಇತ್ತು. ಆದರೆ ನಮ್ಗೆ ಈ ಜೇನು ಮತ್ತೆ ಹೆಜ್ಜೇನು ಇವುಗಳೆಲ್ಲದ ಪರಿಚಯ ಇತ್ತು. ನಾವೇ ಕೀಳ್ತಿದ್ವಿ, ಅವನ್ನೆಲ್ಲ ಮೈಯೆಲ್ಲ ಕಚ್ಚಿಸ್ಕೊಳ್ತಿದ್ದು. ಇದನ್ನೆಲ್ಲ ಓದ್ಬೇಕಾದ್ರೆ ತುಂಬಾ ಆಪ್ತ ಅನಿಸ್ತಿತ್ತು. ಮತ್ತೆ ಈ ಕೃತಿಯ ವಿಷಯಕ್ಕೆ ಬರೋದಾದ್ರೆ, ಕರ್ವಾಲೋ ಅನ್ನುವಂಥವರು ಒಬ್ಬ ವಿಜ್ಞಾನಿ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಜ್ಞಾನಿ. ನಾರ್ವೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ಮಂದಣ್ಣ ಅನ್ನುವಂತಹ ಜೇನನ್ನ ಸಾಕುವಂತಹ ಒಬ್ಬ ಯುವಕ ವಿಶಿಷ್ಟವಾದಂತಹ ಒಂದು ಓತಿಕ್ಯಾತವನ್ನ ನೋಡಿರ್ತಾನೆ. ಅದು ಹಾರುವ ಓತಿಕ್ಯಾತ. ಅದನ್ನ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದನ್ನು ಕೇಳಿದ ತಕ್ಷಣ ಕರ್ವಾಲೋರವರಿಗೆ ಒಂದು ಹೊಸ ಹುರುಪು ಬರುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿದೆ. ಜೀವ ವಿಕಾಸ ಸಿದ್ಧಾಂತದಲ್ಲಿ ಅದಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ಅದನ್ನ ಹುಡ್ಕೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ ಸರ್ಕಾರ ಸುಮಾರು ಖರ್ಚನ್ನ ಮಾಡಿದೆ. ಅದೇನಾದ್ರೂ ಸಿಕ್ಬಿಟ್ರೆ ಅನ್ನೋ ಒಂದು ಇದನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅದನ್ನ ಹುಡುಕಿ ಹೊರಡುವಂತಹ ಒಂದು ಕತೆ ಈ ಕೃತಿಯಲ್ಲಿದೆ. ವೆಂಕಟಿಗ ಮತ್ತೆ ಕರಿಯಪ್ಪ, ಮಂದಣ್ಣ, ಪ್ರಭಾಕರ ಇವರೆಲ್ಲರೂ ಸಹ, ತೇಜಸ್ವಿ ಅವರು ಇವರೆಲ್ಲರೂ ಸಹ ಆ ಒಂದು ಹಾರುವ ಓತಿಕ್ಯಾತವನ್ನ ಒಂದು ಕಾಡಿನಲ್ಲಿ, ಒಂದು ಪುಟ್ಟ ನಾರ್ವೆ ಅಂತ ಪುಟ್ಟ ಕಾಡಿನಲ್ಲಿ ಅದನ್ನ ಹುಡುಕ್ತಾ ಹೊರಡ್ತಾರೆ. ಅದೇನ್ ಸಿಗುತ್ತಾ, ಏನಾಗುತ್ತೆ ಅನ್ನೋದನ್ನ ನಾವು ಈ ಕೃತಿಯಲ್ಲಿ ತಿಳ್ಕೊಬೇಕಾಗುತ್ತೆ. ಮತ್ತೆ ಅದರ ಕೊನೆಯ ಒಂದು 10 ಪುಟ ಏನಿದೆಯಲ್ಲ, ಅದು ಓದ್ಬೇಕಾದ್ರೆ ನಮ್ಗೆ ತುಂಬಾ ಕ್ಯೂರಿಯಾಸಿಟಿ ಬರುತ್ತೆ. ಯಾಕಂದ್ರೆ ಅದು ಸಿಗ್ಲೇ ಅಲ್ವಾ, ಹಾರಿ ಹೋಯ್ತಾ, ಏನಾಗ್ಬಿಡ್ತು ಅಂತ ಜೀವ ಬಿಗಿ ಹಿಡ್ದು ಓದಿಸ್ಕೊಳ್ಳುತ್ತೆ. ಕೊನೆಯ ಒಂದು 10 ಪುಟಗಳು ತುಂಬಾ ಸರಳ ಭಾಷೆಯಲ್ಲಿ ಅರ್ಥವಾಗೋ ರೀತಿ ಬರೆದಿದ್ದಾರೆ. ಈ ಕೃತಿಯಲ್ಲಿ ಓದಿದ ನಂತರ ಜೀವ ವಿಕಾಸ ಸಿದ್ಧಾಂತಗಳ ಬಗ್ಗೆ ನಿಮ್ಗೆ ಒಂದಷ್ಟು ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಜೇನು ಹುಳುವಿನ ಸಾಕಣೆಯ ಬಗ್ಗೆನೂ ಸಹ ನೀವು ಈ ಕೃತಿಯಲ್ಲಿ ತಿಳ್ಕೊಬೋದಾಗಿದೆ. ಒಂದು ಕಾಡಿನ ಪರಿಚಯ, ಮತ್ತೆ ಕಾಡಿನ ಚಿತ್ರಣ, ಹಳ್ಳಿಯ ಬದುಕು ಇವುಗಳೆಲ್ಲವನ್ನು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಅನಿಸ್ತು. ಧನ್ಯವಾದಗಳು.